ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಚೆಟ್ಟಿನಾಡ್ ಸ್ಟೈಲಲ್ಲಿ ಮಟನ್ ಬಿರಿಯಾನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೀವು ತುಂಬ ಥರ ಮಟನ್ ಬಿರಿಯಾನಿ ಮಾಡಿರ್ತೀರ, ಬಟ್ ಈ ಥರ ಮಾಡಿ ನೋಡಿ, ನೀವು ಯಾವತ್ತೂ ಟೇಸ್ಟ್ ಮಾಡಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋಣ. ನಾವು ಮಟನ್ ಬಿರಿಯಾನಿ ಮಾಡೋಕ್ಕೆ ಫಸ್ಟು ನಾವು ಮಟನ್ನ ಬೇಯಿಸಕ್ಕೆ ಇಟ್ಕೋಬೇಕು. ಅದಕ್ಕೆ ಏನೇನು ಹಾಕಬೇಕು ಅಂತ ನೋಡೋಣ. ಫಸ್ಟು ನಾವು 1/2 kg ಮಟನ್ನ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರ ಪುಡಿ, ಮತ್ತು ಫ್ರೆಶ್ ಆಗಿರೋ ಗಟ್ಟಿಯಾಗಿರೋ ಮೊಸರು ತಗೊಳ್ಳಿ, ಉಪ್ಪು, ಮತ್ತು ಇದು ರುಬ್ಬಕ್ಕೆ ಹಾಕೋಕ್ಕೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, 1 ಮೆಣಸಿನ್ಕಾಯಿ, ಹಾಗೆ ಅರ್ಧ ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. 1 ಚಕ್ಕೆ, 1 ಏಲಕ್ಕಿ, 2-3 ಲವಂಗ, ಇಷ್ಟನ್ನು ಹಾಕೊಂಡು ನಾವು ಪೇಸ್ಟ್ ಮಾಡ್ಕೋಬೇಕು. ಬನ್ನಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ರುಬ್ಕೊಂಡ್ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀವಿ ಒಲೆ ಮೇಲೆ. ಈಗ ನಾವು ತೊಳೆದಿಟ್ಕೊಂಡಿರುವಂತಹ ಮಟನ್ ಪೀಸಸ್ನೆಲ್ಲ ಹಾಕೊಳ್ಳೋಣ. ಮಟನ್ ತುಂಬ ಚೆನ್ನಾಗಿ ಬೇಯೋದಕ್ಕೆ ನೀವು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಈಗ ಮಟನ್ ಹಾಕೊಂಡ್ಮೇಲೆ ನಾವು ರುಬ್ಬೆತ್ತಿಟ್ಕೊಂಡಿರುವಂತಹ ಪೇಸ್ಟ್ ಎಲ್ಲ ಹಾಕೊಳ್ಳೋಣ. ಪೇಸ್ಟ್ ಹಾಕೊಂಡು ಗಟ್ಟಿ ಕರ್ಡ್ ತಗೊಂಡು 1 ಟೇಬಲ್ ಸ್ಪೂನ್ ಆಫ್ ಕರ್ಡ್ ಹಾಕೊಳ್ಳೋಣ. ಹಾಗೇನೆ 1 ಟೀ ಸ್ಪೂನ್ ಆಫ್ ಅಚ್ಕಾರದ ಪುಡಿ, ನಿಮ್ಮ ಖಾರಕ್ಕೆ ತಕ್ಕಂಗೆ ಹಾಕೋಬೋದು. ಹಾಗೆ 1/4 ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನಾವು ಕಲ್ಲುಪ್ಪು ಹಾಕೋತಿದ್ದೀವಿ. ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕೋಬೇಕು, ಸ್ವಲ್ಪ ಮಟನ್ ಮುಳುಗೋ ಅಷ್ಟು ನೀರು ಹಾಕೋಬೇಕು. ಮಟನ್ ಎಷ್ಟು ಬೇಯಬೇಕಲ್ವ ಅದು, ಸೊ ಅಷ್ಟು ನೋಡ್ಕೊಂಡು ನೀರು ಹಾಕೊಳ್ಳಿ. ಲೈಟಾಗಿ ಮಿಕ್ಸ್ ಕೊಟ್ಟು ನಾವು ಒಂದು 70% ಇಲ್ಲೇ ಬೇಯಿಸ್ಕೊಂಡ್ಬಿಡ್ಬೇಕು. ಆಲ್ಮೋಸ್ಟ್ ಒಂದು 3 to 4 ವಿಷಲ್ ಬಿಟ್ಕೋತೀವಿ. ನೋಡಿ, ಈಗ ನಾವು ಮಟನ್ನ ಚೆನ್ನಾಗಿ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿದ್ದೀವಿ. ಈಗ ನಾವು ಬಿರಿಯಾನಿಗೆ ಏನೇನು ಬೇಕು ಅಂತ ನೋಡ್ಕೊಂಬಂದ್ಬಿಡೋಣ. ಈಗ ನಾವು ಎತ್ತಿಟ್ಕೊಂಡಿರುವಂಥ ಮಟನ್ನು, ಅದರಲ್ಲಿ ಇದ್ದಿದ್ದನ್ನ ನೀರನ್ನ ನಾವು ಸಪ್ರೇಟಾಗಿ ಗ್ಲಾಸಲ್ಲಿ ಎತ್ತಿಟ್ಕೊಂಡಿದ್ದೀವಿ. ಹಾಗೆ ನಾವು 1-2 ಟೊಮೊಟೊನ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿದ್ದೀವಿ. 1-2 ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀವಿ. ಪುದೀನ, ಕೊತ್ತಂಬರಿನ ತಗೊಂಡಿದ್ದೀವಿ 1 ಇಡಿಯಷ್ಟು. ಇದು ಜೀರಾ ರೈಸು. ಇದನ್ನ ಒಂದು 1/2 an hour ನೆನೆ ಹಾಕಿ ಚೆನ್ನಾಗಿ ತೊಳೆದು ಎತ್ತಿಟ್ಟಿದ್ದೀವಿ. ಈಗ ಒಂದು ಸ್ವಲ್ಪ ಕರ್ಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಖಾರ ಪುಡಿ, ಗರಂ ಮಸಾಲ, ಹಾಗೆ ಟರ್ಮರಿಕ್ಕು. ಇದೆಲ್ಲ ಬಂದು ಬಿರಿಯಾನಿ ಸ್ಪೈಸಸ್ಸು. ನಮಗೆ ಅದೇ ಚಕ್ಕೆ, ಲವಂಗ, ಸೋಂಪು, ಬೇ ಲೀಫು, ಇದೆಲ್ಲ ಇಷ್ಟು ಐಟಮ್ಸ್ ನಮಗೆ ಬೇಕಾಗತ್ತೆ ಬಿರಿಯಾನಿ ಮಾಡೋದಕ್ಕೆ. ಬನ್ನಿ ಹೇಗೆ ಮಾಡೋದು ಬಿರಿಯಾನಿನ ಅಂತ ನೋಡ್ಕೊಂಬಂದ್ಬಿಡೋಣ. ಈಗ ನಾವು ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಈಗ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕೊಳ್ಳೋಣ. ಹಾಗೇನೆ 1 ಸ್ಪೂನ್ ಆಫ್ ಗೀ ಹಾಕೊಳ್ಳಿ. ಗೀ ಹಾಕೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ, ರಿಚ್ ಟೇಸ್ಟ್ ಕೊಡುತ್ತೆ ನೀವು ಗೀ ಹಾಕೊಂಡ್ರೆ. ಸೊ ಸ್ಟಾರ್ಟಿಂಗಲ್ಲಿ ನೀವು ಘೀ ಹಾಕೊಳ್ಳಿ. ನಾವು ಮಾಡ್ತಿರೋದು ಚೆಟ್ಟಿನಾಡ್ ಸ್ಟೈಲ್ ಮಟನ್ ಬಿರಿಯಾನಿ. ನೀವು ತುಂಬ ಥರ ಮಟನ್ ಬಿರಿಯಾನಿ ಟ್ರೈ ಮಾಡಿರ್ತೀರಾ, ಬಟ್ ಈ ಥರ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಸಖತ್ತಾಗಿರುತ್ತೆ. ಮಟನ್ ಆಲ್ರೆಡಿ ಬೇಯಿಸಿರೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಈಗ ನಾವು ಎಣ್ಣೆ ಕಾದ್ಮೇಲೆ ತಗೊಂಡಿರುವಂತಹ ಬಿರಿಯಾನಿ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳೋಣ. ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕಟ್ ಮಾಡಿಟ್ಟಿರೋ ಆನಿಯನ್ನ ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಆನಿಯನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಈರುಳ್ಳಿ ಬೇಗ ಬೇಯಬೇಕು ಅಂದರೆ ನಾವು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಸೊ ಅದು ಬೇಗ ಗೋಲ್ಡನ್ ಬ್ರೌನ್ ಆಗುತ್ತೆ. ಹಾಕೊಂಡು ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ನೀವು ತುಪ್ಪ ಹಾಕಿರೋದ್ರಿಂದ ನೀವು ಈರುಳ್ಳಿ ಫ್ರೈ ಮಾಡಬೇಕಾದ್ರೇ ಗಮ್ ಅಂತ ಸ್ಮೆಲ್ ಬರ್ತಿರುತ್ತೆ. ನೋಡಿ, ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಈಗ ನಾವು ಎತ್ತಿಟ್ಟಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋವಾಗ ಈಕ್ವಲ್ ಅಮೌಂಟ್ ಆಫ್ ಶುಂಠಿ ಹಾಗೆ ಬೆಳ್ಳುಳ್ಳಿ ಹಾಕೊಳ್ಳಿ. ಹಸಿ ವಾಸನೆ ಹೋದ್ಮೇಲೆ ಈಗ ನಾವು ಟೊಮ್ಯಾಟೊ ಹಾಕೊಂಡಿದ್ದೀವಿ.
ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ನಾವು ಎತ್ತಿಟ್ಟಿರುವಂಥ ಮಟನ್ ಹಾಕೊಂಡು ಸ್ಪೈಸಸ್ ಹಾಕಿದ್ದೀವಿ. 1 ಟೇಬಲ್ ಸ್ಪೂನ್ ಆಫ್ ಖಾರ ಪುಡಿ, 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಹಾಗೆ 1 ಟೇಬಲ್ ಸ್ಪೂನ್ ಆಫ್ ಗರಂ ಮಸಾಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಅದು ವಿಡಿಯೋ ಮಿಸ್ ಆಗಿದೆ, ಸೊ ನಿಮಗೆ ಈಗ ತಿಳಿಸ್ಕೊಡ್ತಿದ್ದೀನಿ ನಾನು. ಹಾಗೆ 1 ಸ್ಪೂನ್ ಆಫ್ ಕರ್ಡ್ ಕೂಡ ಹಾಕಿದ್ದೀವಿ. ಹಾಕಿ ಇದನ್ನ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡೋಣ. ಬಿಕಾಸ್ ನಾವು ಆಲ್ರೆಡಿ ಅರಿಶಿನ ಪುಡಿ ಖಾರ ಪುಡಿ ಎಲ್ಲ ಹಾಕಿರೋದ್ರಿಂದ ಇದರಲ್ಲಿ ಸ್ವಲ್ಪ ನಾವು ಕಡಿಮೆ ಹಾಕ್ಕೊಂಡಿದ್ದೀವಿ. ನೋಡಿ, ಈ ಥರ ಎಣ್ಣೆ ಬಿಟ್ಕೊಂಡು ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಇದು ಚೆನ್ನಾಗಿ ಬೆಂದಿದೆ. ಈಗ ನಾವು ಮಟನ್ ಬೇಯಿಸಿರೋ ನೀರಿರುತ್ತೆ ಅಲ್ವಾ, ನಮಗೆ 1 ಗ್ಲಾಸಷ್ಟು ಬಂದಿದೆ. 1 ಗ್ಲಾಸಷ್ಟು ನೀರು ಹಾಕೋತಿದ್ದೀವಿ. ನೋಡಿ, ಈಗ ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ. ನಾವು 2 ಗ್ಲಾಸ್ ಆಫ್ ಅಕ್ಕಿ ತಗೊಂಡಿದ್ದೀವಿ. ಸೊ 1:2 ರೇಷಿಯೋಲಿ ನೀರು ಹಾಕೋಬೇಕು. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಬೇಕು. ಆಲ್ರೆಡಿ 1 ಗ್ಲಾಸ್ ಬಂದು ಮಟನ್ ಬೇಯಿಸಿರೋ ನೀರು ಹಾಕಿದ್ದೀವಿ. ಈಗ ಇನ್ನೂ 3 ಗ್ಲಾಸಷ್ಟು ನೀರು ಹಾಕೊಳ್ಳೋಣ. ನೀರು ನೋಡಿ ಕರೆಕ್ಟಾಗಿ ಹಾಕೊಳ್ಳಿ. ನೋಡಿ, ಇನ್ನು ನಾವು 3 ಗ್ಲಾಸಷ್ಟು ನೀರು ಹಾಕೊಂಡಿದ್ದೀವಿ. ಈಗ ನೀರು ಚೆನ್ನಾಗಿ ಕುದಿ ಬರಬೇಕು. ನೀವು ಈಗ ಉಪ್ಪೆಲ್ಲ ಚೆಕ್ ಮಾಡಿಕೊಂಡು ಉಪ್ಪು ಕಡಿಮೆ ಇದ್ರೆ ನೀವು ಉಪ್ಪು ಹಾಕೋಬಹುದು. ನೋಡಿ, ನೀರು ಕುದೀತಾ ಇದೆ. ಈಗ ನಾವು ತೊಳೆದು ಎತ್ತಿಟ್ಕೊಂಡಿರುವಂತಹ ಜೀರಾ ರೈಸ್ ಹಾಕೊಳ್ಳೋಣ. ನೀವು ಯಾವ ರೈಸ್ ಆದರೂ ಯೂಸ್ ಮಾಡ್ಬೋದು. ನಾವಿವತ್ತು ಜೀರಾ ರೈಸ್ ಯೂಸ್ ಮಾಡ್ತಿದ್ದೀವಿ. ಬಿರಿಯಾನಿಗೆ ಜೀರಾ ರೈಸ್ ಹಾಕೋದ್ರಿಂದ ಫ್ಲೇವರ್ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟು ಬಂದಿದೆ ಅಂತ, ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ಲೈಟಾಗಿ ಅಕ್ಕಿ ಹಾಕಿದ್ಮೇಲೆ ಮಿಕ್ಸ್ ಕೊಡಿ. ನೀವು ಬಿರಿಯಾನಿ ಮಾಡುವಾಗ ಉಪ್ಪು ಒಂಚೂರು ಎಕ್ಸ್ಟ್ರಾ ಹಾಕೋಬೇಕು. ಬೆಂದ ಮೇಲೆ ಅದು ಅವಾಗ ಕರೆಕ್ಟಾಗಿರುತ್ತೆ. ಈಗ ನೋಡಿ, ಅಕ್ಕಿ ಮತ್ತೆ ನೀರು ಒಂದೇ ಲೆವೆಲ್ಗೆ ಬಂದಿದೆ. ಇಲ್ಲಿವರೆಗೂ ಬೇಯಿಸ್ಕೊಳ್ಳಿ. 50-60% ಇಲ್ಲೇ ಬೆಂದೋಗ್ಬೇಕು ಅಕ್ಕಿ, ಹಾಗೆ ಬೇಯಿಸ್ಕೊಳ್ಳಿ. ಇಷ್ಟು ಬೇಯಿಸ್ಕೊಂಡ್ಮೇಲೆ ಈಗ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು 1-2 ವಿಷಲ್ ಬಿಟ್ಟ ಮೇಲೆ ಹೇಗೆ ಬಂದಿದೆ ಅಂತ ನೋಡೋಣ. ಕಂಪ್ಲೀಟ್ ಪ್ರೆಷರ್ ಹೋಗೋವರೆಗೂ ಬಿಡಿ, ಆಮೇಲೆ ಹೇಗೆ ಬಂದಿದೆ ಅಂತ ನಾನು ತೋರಿಸ್ತೀನಿ. ಈಗ ನೋಡಿ, ಬಿರಿಯಾನಿ ರೆಡಿ ಆಗಿದೆ. 2 ವಿಷಲ್ ಆದಮೇಲೆ ಕಂಪ್ಲೀಟಾಗಿ ಪ್ರೆಷರ್ ಹೋಗಕ್ಕೆ ಬಿಟ್ಟಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ, ನಿಜವಾಗ್ಲೂ ಸಕ್ಕದಾಗಿರುತ್ತೆ. ಮಟನ್ ಪೀಸಸ್ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ ಫ್ರೆಂಡ್ಸ್, ನಮ್ಮ ಚೆಟಿನಾಡ್ ಸ್ಟೈಲ್ ಮಟನ್ ಬಿರಿಯಾನಿ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೇನೆ. ತುಂಬಾನೇ ಟೇಸ್ಟ್ ಸಕ್ಕದಾಗಿರುತ್ತೆ, ಅಲ್ಟಿಮೇಟ್ ಆಗಿರುತ್ತೆ. ಮಟನ್ ನಾವು ಆಲ್ರೆಡಿ ಬೇಯಿಸಿ ತಗೊಂಡಿರೋದ್ರಿಂದ ತುಂಬಾನೇ ಸಾಫ್ಟ್ ಆಗಿ ಜ್ಯೂಸಿಯಾಗಿ ಬೆಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದೇ ಥರ ರೆಸಿಪಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಬಾಯ್.